ದರ್ಶನ ಮಾಡಕ್ಕೆ ಹೊಂಟಿದ್ದೀವಿ. ಲೊಕೇಶನ್ ತೋರಿಸ್ತೇನೆ ನಿಮ್ಗೆ ಹೆಂಗೈತಿ ಹಿಂದೆ. ಹೋಗ್ಬೇಕು ಇವಾಗ. ಇಲ್ಲಿಂದ ನಡ್ಕೊತ ಹೊಂಟಿದ್ವಿ. ಒಂದು 10 ನಿಮಿಷದ ದಾರಿ ಅಷ್ಟೇ, ಜಾಸ್ತಿ ಏನು ಟೈಮ್ ಹೋಗಲ್ಲ. ಒಂದು 10 ನಿಮಿಷ ನಡ್ಕೊತ ಹೋಗ್ಬೇಕು. ಆ್ಯಂಡ್ ದಿಸ್ ಇಸ್ ಡೇ 2. ನೆನಪಾರ್ದ ಹೇಳೋದು, ಅಲ್ಲಿಂದನೇ ಮಾಡಬೇಕಿತ್ತು ರೂಮಿಂದನೇ, ಬಟ್ ಲೇಟ್ ಆಯಿತು. ಪೂಜೆ ಗೀಜೆ ಮಾಡ್ತಾ ಅದನ್ನು ಕ್ಲಿಪ್ನ ಫಸ್ಟ್ ಹಾಕಿರ್ತೀನಿ. ಡೇ ಮಸ್ತ್ ಸ್ಟಾರ್ಟ್ ಆಗೈತಿ. ಲೆಟ್ಸ್ ಗೋ. ಅಷ್ಟು ದೂರ ಕಾಣುತ್ತಲ್ಲ ಅದು ಇಸ್ಕಾನ್, ಅಲ್ಲಿಂದ ಅಲ್ಲಿ ವಿಠಲ್ ಮಂದಿರ ಐತಿ. ಇಲ್ಲಿಂದ ಅಲ್ಲಿ ನಡ್ಕೊತ ಹೋಗ್ಬೇಕು. ನಾವು ಬ್ರಿಡ್ಜ್ ಮೇಲೆ ನಡ್ಕೊತ ಹೊಂಟೀವಿ. ಅಲಾವಿಲ್ಲ, ಹಾಗಾಗಿ ಫೋನ್ ಇಲ್ಲೇ ಇಟ್ಟು ಹೋಗ್ತೀವಿ. ಇಷ್ಟು ಜನ ಬಂದಿದ್ದೀವಿ. ಹರೇ ಕೃಷ್ಣ. ನಾವು ಬಿಟ್ಟದ ದರ್ಶನ ಆಯಿತು. ಇವಾಗ ನಾವು ವಿಷ್ಣು ಪಾದಕ್ಕೆ ಬಂದಿದ್ದೀವಿ. भागवान पूजा जबर ये बच्चों के काट पूजा यार बोले बोले के मापे बोले सत्यनारायण समझा आई बाबा आए बड़ा बोली जय जय आए बड़ा. ಹರೇ ಕೃಷ್ಣ. ನಾವು ವಿಷ್ಣು ನಿಯರ್ ಬೈ ಪಾಂಡುರಂಗ. ನೀವು ನಿಯರ್ ಬೈ ಪಾಂಡುರಂಗ ಕನ್ನಡ ಮಾತಾಡ್ತೀರಾ? ನಿಮ್ದು ಚೆನ್ನಾಗಿದೆ ಕನ್ನಡವೇ. ನಮ್ಮ ಐವೇಳಿಗೆ ಕೈ ಮುಗ, ನಮ್ಮ ಕಾಪಾಡೋ ದೇವರುಗಳು. ಐ ಬಿಲಾಂಗ್ ಟು ವೆರಿ ಕನ್ನಡ ಪರ್ಸನ್ಸ್ ಅಂಡ್ ಪೀಪಲ್. ವಿ ಆರ್ ವಿತ್ belongingness, love and each other understanding is very important. We are in Hindu and many persons are come for a Pandharinath divine. It's we are a very lucky persons. Thank you. ನಾವು ಈಗ ಇಲ್ಲಿ ಬಂದೀವಿ. ನಾವು ವಿಷ್ಣು ಅಡ್ಗದಲ್ಲಿ ಹೊಂಟೀವಿ. ಎಲ್ಲರೂ ಹೋಗೋಣ ಬರ್ರಿ. ಅಲ್ಲಿ ಏನು ವಿಶೇಷ ಅದ ಅಲ್ಲಿ ಹೋಗಿ ಸಲ ನಿಮಗೆ ತಿಳಿಸ್ತೀನಿ. ಇಲ್ಲೆಲ್ಲರೂ ಫೋಟೋ ತಗೋತಾರ ನೋಡ್ರಿ. ಹರೇ ಕೃಷ್ಣ ತಮ್ಮೆಲ್ಲರಿಗೆ. ನಾವಿಲ್ಲಿ ವಿಷ್ಣುಪಾದ ಹತ್ರ ಬಂದೀವಿ. ಇಲ್ಲಿ ಒಂದು ದೇವಸ್ಥಾನ ಇದೆ, ಚಿಕ್ಕದ ಗುಡಿ ಅದ, ನಾರಾಯಣ ಗುಡಿ ಅಂತಂದು. ಆ ನಾರಾಯಣ ಗುಡಿದ ಏನು ವಿಶೇಷ ಅಂದರೆ ಅದು ಆಟೋಮೆಟಿಕ್ಲಿ 6 ತಿಂಗಳ ತಾನೇ ಓಪನ್ ಆಗುತ್ತೆ, ತಾನೇ ಬಂದಾಗ್ತದೆ. ಯಾರು ನೀರೊಳಗೆ ಹೋಗಿ ಗೇಟ್ನ ಮುಚ್ಚಲ್ಲ. ಆ ರೀತಿ ಅದ್ರದ್ದು ಮಿರಾಕಲ್ ಇದೆ. ಯಾಕಪ್ಪ ಮುಚ್ತದ ಅಂದರೆ ಭಗವಂತ ಇಲ್ಲಿ ವಿಷ್ಣು ಮತ್ತು ಕೃಷ್ಣ ಮತ್ತು ಬಲರಾಮ್ ಮತ್ತು ಅವರು ಎಲ್ಲ ಗೋಳ ಜೊತೆಗೆ, ಗೋಳ ಅಂದ್ರೇನು ಎಲ್ಲ ಆಕಳ, ಎಲ್ಲ ಸಣ್ಣ ಸಣ್ಣ ಆಕಳ ಮರಿಗಳು, ಆಕಳಗಳು ಅವರೆಲ್ಲರ ಜೊತೆಗೆ ಈ ಸ್ಥಾನದಲ್ಲಿ ಬಂದಿದ್ದಾರಂತ. ಅದಕ್ಕೆ ಇವ್ರಿಗೆ ವಿಷ್ಣು ಪದ ಅಂತ ಹೇಳ್ತೀವಿ. ಅವ್ರದ್ದು ಇದ್ದದ್ದು ಎಲ್ಲ ಹೆಜ್ಜೆಗಳು ಸಣ್ಣ ಸಣ್ಣ ಇರಾಗ ಕೃಷ್ಣ ಮತ್ತು ವಿಷ್ಣು ಪದ ಅಂದರೆ ಅರ್ಥನೇನು? ಕೃಷ್ಣದ ಸಾಕ್ಷಾತ್ ಅವ್ರದ್ದು ಚರಣ್ ಪಾದ ಅಂದರೆ ನಮ್ಮ ಕಾಲಿಂದು ಹೆಂಗೆ ಚರಣ ಇರ್ತಾ ಆ ರೀತಿ ಅವ್ರದ್ದು, ಅದಕ್ಕೆ ವಿಷ್ಣು ಪಾದ ಅಂತ ಹೇಳ್ತೀವಿ. ಅಲ್ಲಿ ಹೋಗಿತ್ತು ನಾವು ನೋಡೋಣ, ಎಷ್ಟು ಕ್ಯೂಟ್ ಇದೆ ಅವ್ರದ್ದು ಎಲ್ಲ. ನೀವು ನೋಡಿದ್ರೆ ಅಂದರೆ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತದೆ ನನಗೆ ಗೊತ್ತಿಲ್ಲ.
ದೀಪಗೆ ಒಳಗೆ ಬಂದ ದೀಪ ಏ ಬೋತ್ ಅಂದರಕ್ಕೆ ಪಾನಿ ವಿನ ಪಾದಗಳು ಇದು ಇದೆಲ್ಲ ಕೃಷ್ಣಂದು ಪುಟ್ಟ ಪುಟ್ಟ ಹೆಜ್ಜೆಗಳು ಇದು ಕೃಷ್ಣಂದು ಕೊಳಲು ಹಾಗೆ ಇದು ಗೋಮಾತೆ ಇರುತ್ತಲ್ಲ ಗೋಮಾತೆ ಹೆಜ್ಜೆ ಗುರುತುಗಳು ಇಲ್ಲಿ ಕೃಷ್ಣ ಇದ್ದಾನೆ ಅಂತ ನಂಬೋದಕ್ಕೆ ಇದೆ ನೋಡ್ರಿ ಸಾಕ್ಷಿ ಇಲ್ಲಿ ನಾವು ನೋಡ್ಬೋದು ಹೆಜ್ಜೆಗಳು ಹಕ್ಕಿಗಳ ಗೂಡು ಹೆಂಗಿದೆ ಹಕ್ಕಿಗಳ ಗೂಡು ಎಷ್ಟು ಹಕ್ಕಿಗಳು ಬರುತ್ತೆ ಎಷ್ಟು ಹಕ್ಕಿಗಳಾಗುತ್ತೆ ನೋಡ್ರಿ ಅದು ಆಂಜನೇಯ ಯಾರ್ಯಾರ ಆಂಜನೇಯನ ಭಕ್ತರೆಲ್ಲ ಜಯ ಆಂಜನೇಯ ಅಂತ ಕಮೆಂಟ್ ಹಾಕ್ರಿ ಹೇಳಿ ಇಲ್ಲಿದೇನು ವಿಶೇಷತೆ ಹೇಳಿ ಇದ್ರದ್ದು ವಿಶೇಷ ಏನಪ್ಪ ಅಂದರೆ ವೃಂದಾವನದಾಗ ಮಥುರಾದಲ್ಲಿ ಯಾವಾಗ ಅವರು ಎಲ್ಲ ಗೋಳ ಜೊತೆಗೆ ಆಟ ಆಡ್ಕೊತ ಲೀಲಾಗಳು ಮಾಡೋಕಲ್ಕ ವೃಂದಾವನದಾಗ ಇದ್ದಾಗ ಅವಾಗ ನಮ್ಮ ಭಾಳ ಭಕ್ತರು ಅವ್ರು ದೂರ ಬರೋಕ್ಕಾಗಲ್ಲ ಅವ್ರ ಸನೇಪೇನೆ ಅವ್ರಿಗೆ ಯಾವ ಸ್ಥಾನದಲ್ಲಿ ಇರ್ತಾರೆ ಅಲ್ಲೇ ಸುತ್ತಮುತ್ತ ನಾವು ಎಲ್ಲನೋ ಒಂದು ಲೀಲನ ಮಾಡೋಣ ಅವ್ರಿಗೆ ಬಂದು ಅದು ದರ್ಶನ ಮಾಡಿದ್ರೆ ಇದು ವೃಂದಾವನ ದರ್ಶನ ಆಗ್ದಂಗೆ ಆಗ್ತದ ಒಂದು ನಾವು ನೋಡಿದ್ರೆ ಅಷ್ಟು ದೂರ ಹೋಗಿನ ಇಲ್ಲೇ ಬಂದು ಮಾಡ್ರಂದ್ರೆ ಇದೇ ನಮಗೆ ವೃಂದಾವನ ಧಾಮ್ ಇದ್ದಂಗೆ ಅದಕ್ಕೆ ಈ ಪಂಢರ್ಪುರಿಗೆ ಧಾಮ್ ಅಂತ ಹೇಳ್ತೀವಿ ಯಾಕೆ ಹೇಳ್ತೀವಪ್ಪ ಧಾಮ್ ಅಂದರೆ ಸಾಕ್ಷಾತ್ ಕೃಷ್ಣ ಬಲರಾಮ್ ಭಗವಂತದವ್ರು ಬಂದು ಇಲ್ಲಿ ಲೀಲಾಗಳು ಮಾಡಿದ ನೀವೆಲ್ಲ ನೋಡ್ಬೋದು ಇವೆಲ್ಲ ಹೆಜ್ಜೆಗಳು ಇದೆ ಇವೆಲ್ಲ ಆಕಳದ ಹೆಜ್ಜೆಗಳು ಅವ ಅಲ್ಲಿ ಸಣ್ಣ ಸಣ್ಣ ಹೆಜ್ಜೆ ಕೃಷ್ಣದಿದೆ ಇವೆಲ್ಲ ದಗಡು ಪಾದಗಳು ಚರಣಗಳು ಸಣ್ಣ ಸಣ್ಣ ಆಕಳ ಸತಿ ಬಂದಿದ್ದವು ಇವೆಲ್ಲ ಅವ್ರ ಜೊತೆಗೆ ನಿಮ್ಗಂತೂ ಮೊದಲು ಗೊತ್ತಿರ್ಬೋದು ಎಲ್ಲೆಲ್ಲಿ ಕೃಷ್ಣ ಬಲರಾಮ್ ಇರ್ತಾರೋ ಅಲ್ಲಿ ಆಕಳ ಗೋಳ ಹಿರೇ ಇರ್ತಾವ ಅದಕ್ಕಾಗಿ ನೀವು ಯಾವಾಗನ ಪಂಢರಪುರ ಬಂದ್ರೆ ಅಂದರೆ ದಯವಿಟ್ಟು ಈ ಪ್ಲೇಸ್ನ ಮಿಸ್ ಮಾಡಬೇಡ್ರಿ ನೀವು ಬಂದು ನೀವು ದರ್ಶನ ತಗೋರಿ ಕೃಪಾ ತಗೋರಿ ರಾಧಾರಾಣಿದು ಕೃಷ್ಣದು ಹರೇ ಕೃಷ್ಣ ನಮ್ದು ಸೆಕೆಂಡ್ ಡೇ ಪಂಢರಪುರ ಯಾತ್ರಾ ಮುಗೀತು ಇವಾಗ ಇಲ್ಲಿಂದ ನಾವು ಹೋಗ್ತಾ ಇದೀವಿ ಸ್ಟೇಷನ್ಗೆ ಇಲ್ಲಿಂದ ಸೊಲಾಪುರ್ಗೆ 7ಕ್ಕೆ ಟ್ರೈನ್ ಐತಿ ಸೊ ನಾವು ಇವಾಗ ಹೋಗ್ತಾ ಇದೀವಿ ಆಮೇಲೆ ಅಲ್ಲಿ ಟ್ರೈನಲ್ಲಿ ಸಿಗ್ತೀವಿ ಬಾಯ್ ಸ್ಟೇಷನ್ಗೆ ಬಂದಿದ್ದೀವಿ ಟ್ರೈನ್ ಇನ್ನೂ ಬರಲಿಕ್ಕೆ ಎಷ್ಟು ನಿಮಿಷ ಇನ್ನೂ 5 ನಿಮಿಷ ಐತಿ ಇದು ಪಂಢರಪುರ ಸ್ಟೇಷನ್ ರೈಲ್ವೆ ಸ್ಟೇಷನ್ ಇಲ್ಲಿಂದ ನಾವು ಇವಾಗ ಸೋಲಾಪುರಕ್ಕೆ ಹೋಗ್ತೀವಿ ಕಾಣಿಸ್ತಿರ್ಬೇಕು ಪಂಢರಪುರ ಅಂತ